ಬರ್ರಿ ನೀವು ಇವ್ರಿಗೆ ಹಾರ ಕೊಡಿ ಹಾಕ್ರಿ ಹಾರ ಹಾರಾಕಮ್ಮ ಮೇಡಮ್ ಇರ್ರಿ ಕೊಡಿ ಮೇಡಮ್ ನೋಡ್ರಿ ಹೂ ಬಾಡಬಾರ್ದು ಆ ರೀತಿ ಇರ್ಬೇಕು ನಿಮ್ಮ ಜೀವನ. ಮೇಡಮ್ ಹಾಕ್ರಿ ಮೇಡಮ್ ನೀವು ಕೊಡಿಸಿ ಮೇಡಮ್ ಆಯ್ತಾ ಹಾಕ್ರಿ ಮೇಡಮ್ ಮೇಡಮ್ ಆಯ್ತಾ ಎಲ್ಲ ಅಷ್ಟು ಬನ್ನಿ ನಾವು ಕೈ ಹಾಂ ನೀವು ದಿವಸ ರೇಸ್ ಮಾಡ್ರಿ ನಮಸ್ಕಾರ. ದಾವಣಗೆರೆ ಜನತೆ ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ವಕೀಲ ಸಿಬ್ಬಂದಿಯವರಿಗೂ ಎಲ್ಲ ಕೋರ್ಟ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಆವರಣದಲ್ಲಿ, ಕೋರ್ಟ್ ಆವರಣದಲ್ಲಿ ಏನಪ್ಪ ಅಂತಂದರೆ, ಈ ಸಂಸಾರ ಅನ್ನೋದು
ಗಂಡ ಹೆಂಡತಿ ಏನಪ್ಪ ಅಂತಂದರೆ ಎತ್ತಿನ ಜೋಡಿ ಇದ್ದಂಗೆ. ಒಬ್ಬರು ಒಂದು ಕಡೆ ಹೋದರೆ ಇನ್ನೊಬ್ಬರು ಇನ್ನೊಂದು ಕಡೆ ಹೋಗ್ಬಿಟ್ರೆ ಎತ್ತೇರಿ ಕಿರಿಗಾಗ್ಬಿಟ್ರೆ ಮಧ್ಯವರ್ತಿಗಳ ಕೆಲಸ ಆಗ್ಬಿಡುತ್ತೆ. ಅಲ್ಲಿ ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಕೊಡದೆ ನಿಮ್ಮ ತಿಳುವಳಿಕೆಯಿಂದ, ನಿಮ್ಮ ಪ್ರೀತಿ ಸಹಬಾಳ್ವೆಯಿಂದ ಬಾಳನ್ನು ನಡೆಸಲಿ ಅಂತ ನಾನೊಂದು ಇಚ್ಛೆ ಪಡ್ತೀನಿ. ನೆರವೇರ್ತಕ್ಕಂಥ ಎಲ್ಲರಿಗೂ, ಎಲ್ಲ ಸಾರ್ವಜನಿಕರಿಗೂ ಮತ್ತು ವಕೀಲರಿಗೂ, ಕೋರ್ಟ್ ಸಿಬ್ಬಂದಿ ವರ್ಗದವರಿಗೂ, ನ್ಯಾಯಾಧೀಶರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾವು ಡೈವರ್ಸಿಗೆ ಅಪ್ಲೈ ಮಾಡಿದ್ದು ಒಂದು 3 ತಿಂಗಳಾಯ್ತು ಸರ್. ಎರಡು ತಿಂಗಳಾಯ್ತು ಸರ್. ಭಾಳ ಫಾಸ್ಟ್ ಇತ್ಯರ್ಥವಾಗಿದೆ. ಈ ಕೋರ್ಟ್ ನಾವು ತಿಳಿದಂಗೆ 3 ವರ್ಷ ಆಗುತ್ತೆ, 4 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ, ಇವೆಲ್ಲ ಸುಳ್ಳು. ಕೋರ್ಟ್ ಮೇಲೆ ವಿಶ್ವಾಸ ಇರಬೇಕು. ಯಾಕಂತಂದರೆ ಕೋರ್ಟ್ನಲ್ಲಿ ಮಾಡೋದೆಲ್ಲ ಯಾವುದೇ ಮಧ್ಯವರ್ತಿಗಳ ಕೆಲಸ ಕಿವಿಗೊಡದೆ ತಮ್ಮ ಮನಸ್ಸಿಂದ ಒಂದು ಮಾನವೀಯತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಈಗ ಸ್ಪಷ್ಟನೆ ಆಗಿದೆ. ಯಾಕಂತಂದರೆ ಭಾಳ ಜನ ಹೊರಗಡೆ ಎಲ್ಲ ಭಾಳ ಹೇಳ್ತಿದ್ರು 3 ವರ್ಷ ಆಗುತ್ತೆ, 4 ವರ್ಷ ಆಗುತ್ತೆ ಅಂತ. ನಾವು ಹೆದರ್ತಿದ್ವಿ. ನಾವು ಒಂದು ಸರಿ ಹೋಗಿ ನಮ್ಮ ವಕೀಲರಾದ ನಿಜಾಮುದ್ದೀನ್ರವರಿಗೆ ನಾವು ಭೇಟಿಯಾದ್ವಿ. ಅವ್ರು ಹೇಳಿದ್ರು, ಏನೂ ತೊಂದರೆ ಇಲ್ಲ ನಿಮಗೆ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಸೇರ್ಪಡೆ ಆಗ್ತಿರೋದು, ನೀವೇನು ಬೇರೆ ಆಗ್ತಿಲ್ಲ, ಸೇರ್ಪಡೆ ಆಗ್ತಿರೋದ್ರಿಂದ ನಾವು ನಿಮಗೆ ಯಾವುದೇ ಮೂಲೆಯಿಂದ ಆಗಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಕೋರ್ಟಿಂದನೂ ನ್ಯಾಯಾಧೀಶರು ಅಂತಾರೆ ಇದ್ದಾರೆ. ಅವರು ನಿಮ್ಮ ಎಲ್ಲ ಸಲಹೆಗಳನ್ನು ತಗೊಂಡು ನಿಮಗೆ ಒಗ್ಗಟ್ಟು ಮಾಡ್ತೀವಿ ಅನ್ನೋದು ಅವರ ಮನಸ್ಸಿನಲ್ಲಿದೆ. ಅವ್ರು ಮಾಡ್ತಾರೆ. ನೀವು ಕೋರ್ಟಿಗೆ ಯಾವುದೇ ಕಾರಣಕ್ಕೆ ತಪ್ಪದೆ ಈ ದಿನಾಂಕ ಕೊಟ್ಟಿರ್ತಾರೆ. ಆ ದಿನಾಂಕಕ್ಕೆ ಬಂದು ನೀವು ಹಾಜರಾಗಿ ನಾವೇನಾದರೂ ಮುಂದಿನ ನಾವು ಕಾರ್ಯಪಡಿಸ್ತೀವಿ ಅಂತ. ಹಾಂ, ಈಗ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯಾಕಂತಂದರೆ ನ್ಯಾಯಾಧೀಶರು ಒಂದೆರಡು ಹಿತ ನುಡಿಗಳನ್ನು ಹೇಳಿದರು. ಅವರ ನುಡಿಗಳ ಮೇಲೆ ನಾವು ನಡೀತಿದ್ದೀವಿ. ನಾವು ಅವರಿಗೂ ಧನ್ಯವಾದ ಅರ್ಪಿಸ್ತೀವಿ ಈ ಸಂದರ್ಭದಲ್ಲಿ. ಹೌದು ಸರ್. ಆಗ್ತಿರ್ತಾವೆ. ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರ್ದು ಅಷ್ಟೇ. ಈ ಮಧ್ಯವರ್ತಿಗಳು ಏನಂತಂದರೆ ಅವ್ರು ಇದೇ ಅವಕಾಶ ನೋಡ್ತಿರ್ತಾರೆ. ಆ ಅವಕಾಶಕ್ಕೆ ನಾವು ಸ್ವಲ್ಪ ಅವರಿಗೆ ಸೂಕ್ಷ್ಮವಾಗಿ ಕೊಟ್ಟುಬಿಟ್ರೆ ಅವ್ರು ಏನಂದರೆ ಸೂಜಿ ದಾರ ಇದ್ದಂಗೆ ಹಂಗೆ ನುಗ್ಗಿಬಿಡ್ತಾರೆ ಸರ್. ಬಟ್ಟೆ ಒಳಗೆ ಹಂಗೆ ನುಗ್ಗಿಬಿಡ್ತಾರೆ. ನಮ್ಮ ಹೆಸರು ಸೈಯದ್ ಗೋಸ್ ಖಾದ್ರಿ ಅಂತೇಳಿ. ನ್ಯಾಯಾಧೀಶರಿಗೆ ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಅದೇ ಈಗ ಒಬ್ಬರು ಹೇಳಿದಾಗೆ ಇದು ಕೌಟುಂಬಿಕ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅಂದರೆ ಒಂದು ಕುಟುಂಬ ಬೇರ್ಪಡೆ ಆಗಿಬಿಡುತ್ತೆ. ಇಬ್ಬರು ಕುಟುಂಬ ಬೇರ್ಪಡೆ ಆದರೆ ಏನಾಗುತ್ತೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಮಕ್ಕಳ ಮೇಲೆ ಪರಿಣಾಮ ಬೀರಿದ್ರೆ ಏನಾಗುತ್ತೆ, ಒಳ್ಳೆ ಸಮಾಜವನ್ನು ಕಟ್ಟೋದಕ್ಕೆ ಆಗೋದಿಲ್ಲ. ಸಮಾಜ ಒಳ್ಳೆಯದನ್ನು ಸಮಾಜ ಒಂದು ಸಬಲವಾಗಿರಬೇಕು ಅಂತ ಹೇಳಿದರೆ ಆ ಒಂದು ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಈ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಇದಕ್ಕೆ ಈಗೋ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಗಲಾಟೆ ಆಗಿ ಗಂಡ ಹೆಂಡತಿ ಬೇರ್ಪಡೆ ಆಗಿ ಇರ್ತಾರೆ. ಈಗ ಒಬ್ಬರು ಚೆನ್ನಾಗಿ ಮಾತಾಡಿದ್ರು. ಮಧ್ಯದಲ್ಲಿ ಬಹುಶಃ ಅವ್ರಿಗೆ ಯಾರು ತಿಳುವಳಿಕೆ ಹೇಳದೆ ಹೋದರೆ ಆ ಕುಟುಂಬ ಬೇರೆನೇ ಆಗಿಬಿಡುತ್ತೆ. ಅದು ನ್ಯಾಯಾಲಯಕ್ಕೆ ಬಂದು ಅಥವಾ ಎಲ್ಲರೊಂದು ಸಹಾಯದಿಂದ ಅವರು ಇಬ್ಬರು ಒಂದಾಗಿ ಹೋದರೆ ಒಂದು ಕೌಟುಂಬಿಕ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲುತ್ತೆ. ಒಂದು ಒಳ್ಳೆಯ ಒಂದು ಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ. ಇದೊಂದು ಲೋಕ ಅದಾಲತಿನ ಒಂದು ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅನೇಕ ಜೋಡಿಗಳು ಅವರ ಒಂದು ಇಬ್ಬರ ಮನಸ್ಥಿತಿ ಸರಿ ಇರೋದಿಲ್ಲ. ನ್ಯಾಯಾಲಯಕ್ಕೆ ಬಂದಿರ್ತಾರೆ, ಮತ್ತು ವಕೀಲರುಗಳಿಗೆ ಅವರವರ ವಕೀಲರ ನೇಮಕ ಮಾಡ್ಕೊಂಡು ಕೋರ್ಟಿಗೆ ಬಂದಿರ್ತಾರೆ. ಹೈಕೋರ್ಟು ಮತ್ತು ನ್ಯಾಯಾಧೀಶರು ಈ ಸಂಧಾನ ಅನ್ನೋ ಒಂದು ಸಿಟ್ಟಿಂಗನ್ನು ಕೊಡೋದ್ರ ಮೂಲಕ ಒಬ್ಬೊಬ್ಬರನ್ನೇ ಕೂರಿಸಿ ಅವ್ರ ಸಮಸ್ಯೆಗಳನ್ನು ಏನು ಕೇಳ್ಬೋದು, ಅವರಿಗೆ ಅದಕ್ಕೆ ಏನು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂಧಾನಕಾರದ ಕೆಲಸ. ಈ ಸಂಧಾನ ಕಾರ್ಯದಲ್ಲಿ ಅವರನ್ನು ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆ ಏನು ಪರಿಸ್ಥಿತಿ ಏನಾಗಿದೆ, ಅಥವಾ ಅವ್ರಿಗೆ ವರದಕ್ಷಿಣೆ ಕಿರುಕೊಳ್ಳೋಣ, ಅಥವಾ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ, ಅಲ್ಲಿ ಮನೆಯ ಒಂದು ಪರಿಸ್ಥಿತಿಗಳಿಗೆ ಇವರು ಈಗ ಮೋಸ್ಟ್ ಆಫ್ ಈಗ ಏನಪ್ಪ ಅಂದರೆ ಈಗಿನ ಜನ್ರೇಷನ್ ಅವರೆಲ್ಲ ಹೊಸದಾಗಿ ಮದುವೆ ಆಗಿ ಬಂದ ತಕ್ಷಣ ಅವರು ಕನಸು ಕಟ್ಕೊಂಡ್ಬಂದಿರ್ತಾರೆ, ಫ್ರೀಯಾಗಿ ಇರಬೇಕು ಗಂಡ ಹೆಂಡತಿ ಹಿಂಗೆ ಅಂತ. ನಮ್ಮ ನೈತಿಕ ಮೌಲ್ಯಗಳು ಅಂದರೆ ಈ ಒಂದು ನಮ್ಮ ಕಸ್ಟಮ್ಸ್, ಹಿಂದೂ ಸಂಪ್ರದಾಯ ಪದ್ಧತಿ, ಈ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು
ತುಂಬಾ ಕಡಿಮೆ ಆಗಿದೆ. ಆದ್ದರಿಂದ ನಾವು ಈ ಅತ್ತೆ ಮಾವ ಅವರಿಗೆಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟು ಮತ್ತು ಈ ಆಸ್ತಿ ಪಾಸ್ತಿಗಳನ್ನು ಅವರ ರೈಟ್ಸ್ಗಳನ್ನು ಕೂಡ ಕಳ್ಕೊಬಾರ್ದು. ನೀವು ವಾಪಸ್ಸು ನಿನ್ನೆ ನಮ್ಮ CM ಅಲ್ಲಿ ನಮ್ಮ ಸಾಹೇಬ್ರುಗಳೆಲ್ಲ ಹೇಳೋ ಥರ ಅವರ ಒಂದು ಹಕ್ಕುಗಳ ಪುನರ್ಸ್ಥಾಪನೆಯನ್ನು ಮಾಡಿಕೊಂಡು ಮತ್ತೆ ಅವ್ರಿಗೆ ಹೋಗಿ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ನಾವು ಈ ಸಂಧಾನವನ್ನು ಮಾಡಿ ಯಶಸ್ವಿ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. 15 ಜೋಡಿಗಳು ಈಗ ಸಂಧಾನದಲ್ಲಿ ಯಶಸ್ವಿ ಆಗಿದ್ದಾರೆ. ತುಂಬ ಜಗಳ ಮಾಡಿ ಬರ್ತಾರೆ. ಗಂಡ ಹೆಂಡ್ತಿಯವರು ಗಂಡನ ಮೇಲೆ ಇವನು ತುಂಬ ನನ್ನ ಮೇಲೆ ಹಲ್ಲೆಗಳನ್ನು ಮಾಡಿದ್ದಾನೆ, ಅಲ್ಲಿ ಅನೇಕ ಜಗಳಗಳಾಗ್ತವೆ. ಅವಾಗ ನಮ್ಮ DLS ಸಾಹೇಬ್ರುಗಳು ಮತ್ತೆಲ್ಲ ಸಿಬ್ಬಂದಿ ವರ್ಗದವ್ರು ಬಂದು ಅವ್ರನ್ನ ತಡೆ ಹಿಡಿತಾರೆ. ಆಮೇಲೆ ಅವು ಹೊಸ್ದಾಗಿ ಮದುವೆ ಆಗಿರೋ ಆಮೇಲೆ ನನಗೆ ಕೆಲವ್ರು ಹೇಳ್ತಾರೆ, ಮೇಡಮ್ ನನಗೆ ಗಂಡ ಬೇಕೇ ಬೇಕು ಅಂತ ಕೈ ಎಲ್ಲ ಹಿಡಿದು ಅವರ ಒಂದು ನೋವನ್ನು ಹೇಳ್ಕೊತಾರೆ. ಆಮೇಲೆ ಇವಳು ಈ ಥರ ಮಾಡಿದ್ಲು. ಈ ಒಂದು ಮಾಧ್ಯಮಗಳು ಆಮೇಲೆ ಈ ಕಮ್ಯುನಿಕೇಷನ್ ಫೋನ್ಗಳಿಂದ ಒಂದು ಮೆಸೇಜ್ಗಳಿಂದ ಅದಕ್ಕೂ ಕೂಡ ತಪ್ಪು ಭಾವನೆಗಳು ಬರ್ತವೆ. ಆದ್ದರಿಂದ ಫೋನ್ಗಳ ಬಳಕೆಯನ್ನು ಗಂಡನಿಗೆ ತಿಳಿಸೇ ನೀವು ಫೋನ್ಗಳನ್ನು ಉಪಯೋಗಿಸ್ರಿ, ಈ ಒಂದು ವಿಚಾರಗಳಲ್ಲಿ ಇನ್ನೆಲ್ಲ ತಿಳಿಸ್ತೀವಿ. ಇದೆಂದು ಈಗ ಮೊಬೈಲ್ ಬಳಕೆ ಈಗ ಒಬ್ಬೊಬ್ಬರೇ ಹೆಣ್ಮಕ್ಳು ಇರ್ತಾರೆ ಅಂದರೆ ಅವರು ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರನ್ನ ಮದುವೆ ಮಾಡ್ಕೊಂಬಂದಾರ ಎಲ್ಲದಕ್ಕೂ ಇವಳು ಫೋನ್ ಮಾಡ್ತಾಳೆ ಮೇಡಮ್, ತವ್ರ ಮನೆಗೆ ಎಲ್ಲರಿಗೂ ಫೋನ್ ಮಾಡ್ತಾಳೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ಈ ನಿಮ್ಮ ಅತ್ತೆ ಅಕ್ಕ ಗಂಡನ ಅಕ್ಕ ಆಮೇಲೆ ಅತ್ತೆ ಅವರನ್ನೇ ನಿಮ್ಮ ಅಮ್ಮ ಅಂದ್ಕೊಳ್ರಿ, ನಿಮ್ಮ ಕಷ್ಟ ಸುಖಗಳು ಏನೇ ಇದ್ರೆ ಹೇಳ್ರಿ ಅಂತಾರೆ. ಎಷ್ಟೋ ಜನ ಅತ್ತೆ ಮತ್ತು ಸೊಸೆ ಅಂದ್ರೆ ಬಂದು ಒಂದು ಗಂಡನ ವಿರುದ್ಧ ಹೇಳ್ತಾರೆ. ಅವಾಗ ಮೇಡಮ್ ನಾವು ಅತ್ತೆ ಸೊಸೆ ಚೆನ್ನಾಗಿದ್ದೀವಿ, ಇವರೇ ಈ ಥರ ಮನೆ ನೋಡ್ಕೊಳ್ತಿಲ್ಲ ಅಂತ ಒಂದು ರವಿಕುಮಾರ್ ಮತ್ತು ಮೈತ್ರ ಪ್ರಕರಣ ಅವುಗಳನ್ನು ಕೂಡ ನಾವು ಸರಿ ಮಾಡಿ ಅತ್ತೆ ಸೊಸೆ ಚೆನ್ನಾಗಿ ಬಂದಾಗ ನಾವು ಅವ್ರ ಗಂಡನಿಗೆ ಬುದ್ಧಿವಾದ ಹೇಳಿ ಮಕ್ಳಿಗೆ ತೋರಿಸಿ ಜೊತೆ ಕಳಿಸಿ. ವಯಸ್ಸಿನಂದರೆ ಈಗ ಪ್ರಕರಣಗಳನ್ನು ಮದುವೆ ಆಗಿ 1 ವರ್ಷದವರೆಗೂ ಪ್ರಕರಣ ದಾಖಲಿಸೋ ಹಾಗಿಲ್ಲ ಅಂತ ನಮ್ಮ ಕೌಟುಂಬಿಕ ನ್ಯಾಯಾಲಯದ ರೂಲ್ಸೇ ಇದೆ. ಮತ್ತು ಈಗ ಬಹಳ ವರ್ಷದಲ್ಲಿ ಬಂದಿರೋರಿಗೆ ಒಂದು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವ್ರಿಗೆ ಅರ್ನಿಂಗ್ ಕಡಿಮೆ ಆಗಿರುತ್ತೆ. ಆ ಒಂದು ವಿಚಾರಗಳಲ್ಲಿ ನಮ್ಮ ಜೀವನಾಂಶಗಳನ್ನು ಕೊಡ್ತಾ ಇಲ್ಲ, ನಮ್ಮ ಜೀವನ ನೋಡ್ತಾ ಇಲ್ಲ, ನನ್ನ ಮಕ್ಕಳಿಗೆ ಇವ್ರು ಏನು ಮಾಡ್ತಾ ಇಲ್ಲ, ಅಣ್ಣ ತಮ್ಮಂದರಿಗೆ ಹಳ್ಳಿಗಳ ಪ್ರಕರಣಗಳು ಬರೋದ್ರಲ್ಲಿ ಆಸ್ತಿಗಳ ವಿಚಾರದಲ್ಲಿ ಅವರು ಸ್ವಲ್ಪ ಏನು ಅದು ಈಗ ಇತ್ತೀಚಿನ ಹೊಸದಾಗಿ ಎಲ್ಲ ಹೈಲಿ ಎಜುಕೇಟೆಡ್ ಇರೋರು ಬರ್ತಾರೆ. ಮತ್ತು ವಿದ್ಯಾಭ್ಯಾಸ ಎಲ್ಲ ವಯಸ್ಸಿನವರು ಬರ್ತಾರೆ. ಆದರೆ ಬೇಗ ಹೊಂದಾಣಿಕೆ ಆಗಿರೋ ನಾವು ಹೇಳ್ತೀವಿ ಅವರಿಗೆ 10-15 ವರ್ಷ ಜೀವನ ಮಾಡಿದ್ದೀರಾ, ಇನ್ನು ಮಕ್ಕಳ ಮುಖ ನೋಡ್ರಿ, ಈಗ ಯಾಕೆ ಇಬ್ಬರು ವಿಚ್ಛೇದನ ತಗೊತೀರಾ ಅಂತ ಹೇಳಿ ಇದು ಮಾಡ್ತೀವಿ. ಆದರೆ ಭಾಳ ಓದಿರ್ತಕ್ಕಂಥವ್ರು ವಿದೇಶಗಳ ಇದಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಏನೋ ಅಚೀವ್ಮೆಂಟ್ಸ್ ಮಾಡ್ಕೊತೀವಿ, ಮದುವೆ ಮುಂಚೆ ಹೇಳಿರ್ತೀವಿ ಅನ್ನೋರು ಕೂಡ ಬರ್ತಾರೆ. ಅವರು ಕೂಡ ಒಂದಾಗೋದು. ಭಾಗ್ಯಲಕ್ಷ್ಮಿ.